ವಿದ್ಯಾವಾಸಂತಂ ಬ್ರಹ್ಮಜ್ಞಾನಪ್ರದಾಯಕಂ ಭವತಾಪವಿನಾಶಾರ್ಥಂ ಸಿದ್ಧಾರೂಢಮಹಂ ಭಜೆ. ತಚ್ಚಿಷ್ಯಂ ಮೌನಿನಂ ಶಾಂತಂ ಬಾಲಲೀಲಾಪರಾಯಣಂ ಆತ್ಮಶೀಲಮುನಿಂ ಶ್ರೀಮದ್ಗುರುನಾಥಯತಿಂ ಭಜೆ. ಪ್ರಾರಂಭದಲ್ಲಿ ಸದ್ಗುರುಗಳ ದಿವ್ಯಚರಣಾರವಿಂದಗಳನ್ನು, ಸದ್ಗುರುಗಳ ಭವ್ಯ ಪರಂಪರೆಯನ್ನು ವೃನ್ಮಂದಿರದಲ್ಲಿ ಧ್ಯಾನಿಸಿ, ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ, ಜಗದ್ಗುರು ಮೌನಯೋಗಿ ಗುರುನಾಥಾರೂಢರ ದಿವ್ಯ ಅಡಿದಾವರಿಗಳಿಗೆ ಭಕ್ತಿಯ ವಂದನೆಗಳನ್ನು ಸಲ್ಲಿಸಿ, ಕಾರ್ಯಕ್ಕೆ ಕಾರಣೀಭೂತರಾದ ಕ್ಷೇತ್ರದ ಒಡೆಯ ಅವಧೂತ ಲೀಲಾಯತಿ ಶಾಪಾನುಗ್ರಹ ಸಮರ್ಥ ಚನ್ನವೃಷಭೇಂದ್ರ ಮಹಾರಾಜರ ದಿವ್ಯ ಸನ್ನಿಧಾನಕ್ಕೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಜಡಿಸಿದ್ಧಯೋಗೀಂದ್ರರ, ಶಂಕರಾನಂದ ಪರಮಹಂಸರ, ಶಿವಾನಂದ ಮಹಾರಾಜರ ಅಡಿದಾವರಿಗಳಿಗೆ ನಮಿಸಿ, ಈ ಸುಕ್ಷೇತ್ರ ಹಾರೋಗೇರಿಯ 42ನೇ ವೇದಾಂತ ಪರಿಷತ್ತಿನ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಪಂಚಮಠಾಧೀಶರು, ಸಾಧು ಚಕ್ರವರ್ತಿ, ಸಂಚಾರಿ ಸಂತರು, ವಿಶ್ವಕುಟುಂಬಿ, ನಡೆದಾಡುವ ಮಾತನಾಡುವ ದೇವರೆಂದೇ ಖ್ಯಾತನಾಮರಾದ ಇಂಚಲದ ಪೂಜ್ಯ ಗುರುದೇವರ ಚರಣಾರವಿಂದಗಳಿಗೆ ಅನಂತಕೋಟಿ ಭಕ್ತಿಯ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ನಿಡಶೋಷಿಯ ಜಗದ್ಗುರುಗಳ ಸನ್ನಿಧಾನದಲ್ಲಿ ವಂದಿಸಿ, ವಿದ್ಯಾ ವಿನಯ ಸಂಪನ್ನರಾದ ಹೇಮಕೂಟ ಹಂಪಿಯ ಗುರುಗಳ ಚರಣಗಳಿಗೆ ವಂದಿಸಿ, ಇಂಚಲದ ಪೂರ್ಣಾನಂದ ಮಹಾಭಾರತಿ ಸ್ವಾಮೀಜಿಯವರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪರಮಪೂಜ್ಯರ ಮಾತಾಜಿಯವರ ಚರಣಗಳಿಗೆ ನಮಿಸಿ, ಗುರುಕಾರ್ಯದಲ್ಲಿ ಭಾಗಿಗಳಾಗಿರ್ತಕ್ಕಂತಹ ಶಿವಸ್ವರೂಪರೇ ತಮಗೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಇಲ್ಲಿಯವರೆಗೆ ಎಲ್ಲ ಪೂಜ್ಯರು ಕೂಡ ಒಬ್ಬ ಜ್ಞಾನಿ, ಜೀವನ್ಮುಕ್ತ, ಸ್ಥಿತಪ್ರಜ್ಞ, ಬ್ರಹ್ಮಜ್ಞಾನಿಯಿಂದ ಈ ಲೋಕಕ್ಕೆ ಆಗುವಂಥ ಪ್ರಯೋಜನದ ಕುರಿತು ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆ ಪರಮಾತ್ಮನನ್ನು ಭಜಿಸಿದ ಭಕ್ತರು ಮಾತ್ರ ಉದ್ಧಾರ ಆಗ್ತಾರೆ. ಮತ್ತು ಏನಪ್ಪ ಅಂದರೆ, ಭಗವಂತನಾದವನು ಏನಪ್ಪ ಅಂದರೆ ಲೋಕದ ಭೋಗಗಳನ್ನು ಮಾತ್ರ ಅನುಗ್ರಹಿಸ್ತಾನೆ. ಆದರೆ ಒಬ್ಬ ಬ್ರಹ್ಮಜ್ಞಾನಿ ಏನಪ್ಪ ಅಂತಂದರೆ ಭೋಗಗಳನ್ನೂ ಕೊಡಬಲ್ಲ, ಮೋಕ್ಷವನ್ನೂ ಕೂಡ ಕೊಡಬಲ್ಲ ಅನ್ನುವಂಥದ್ದನ್ನು ಎಲ್ಲ ಮಹಾತ್ಮರು ಕೂಡ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಆ ಜ್ಞಾನಿ ಜೀವನ್ಮುಕ್ತನಾದವನು ಏನಪ್ಪ ಅಂತಂದರೆ ಈ ಲೋಕದಲ್ಲಿ ಲೀಲೆಯಿಂದ ಸಂಚಾರ ಮಾಡ್ತಾ ಇರ್ತಾನೆ. ಅದಕ್ಕೆ ವ್ಯಾಸರು ಹೇಳ್ತಾರೆ ಬ್ರಹ್ಮಸೂತ್ರದಲ್ಲಿ, ಲೋಕವತ್ತು ಲೀಲಾ ಕೈವಲ್ಯಂ. ಈ ಲೋಕದಲ್ಲಿ ಏನಪ್ಪ ಅಂದರೆ ಕೈವಲ್ಯವನ್ನು ಪಡೆದು ಆತ್ಮಜ್ಞಾನದಲ್ಲಿ ಆನಂದದಲ್ಲಿರ್ತಕ್ಕಂತಹ ಆ ಜೀವನ್ಮುಕ್ತನೇನಪ್ಪ ಅಂತಂದರೆ ಲೀಲೆಯಿಂದ ಸಂಚಾರ ಮಾಡ್ತಾ ಇರ್ತಾನೆ. ಆತ್ಮಾನಂದದಲ್ಲಿ ತನ್ನ ಆನಂದದಲ್ಲೇ ರಮಮಾನವಾಗಿರ್ತಕ್ಕಂತಹ ಆ ಬ್ರಹ್ಮಜ್ಞಾನಿ ಜೀವನ್ಮುಕ್ತ ಯಾರಿದ್ದಾರಲ್ಲ, ಆತನ ಆನಂದ ಹರಿಹರ ಬ್ರಹ್ಮಾದಿಗಳಿಗೂ ಇಲ್ಲ ಅಂತ. ಹರಿಹರ ಬ್ರಹ್ಮಾದಿಗಳು ಕೂಡ ಆ ಜೀವನ್ಮುಕ್ತನನ್ನು ನೋಡಿ ಕೊರಗುತ್ತಾ ಇರ್ತಾರ ಅಂತ ಯೋಗ ವಾಸಿಷ್ಠದಲ್ಲಿ ವಸಿಷ್ಠ ಮಹಾಮುನಿಗಳು ಹೇಳ್ತಾರೆ. ವಿಚಾರೇನ ಪರಿಜ್ಞಾತಃ ಸ್ವರೂಪಸ್ಯ ಮಹಾಮತೇ ಅನುಕಂಪ್ಯ ಭವಂತ್ಯೇತೆ ಬ್ರಹ್ಮ ವಿಷ್ಣುವಿಂದ್ರ ಶಂಕರಾಹ ಅಂತ. ಸ್ವರೂಪಸ್ಯ ಮಹಾಮತೇ, ಸ್ವಸ್ವರೂಪ ಆನಂದದಲ್ಲಿ ಇರ್ತಕ್ಕಂತಹ ಆ ಬ್ರಹ್ಮಜ್ಞಾನಿ, ಆತ್ಮಜ್ಞಾನಿ, ಜೀವನ್ಮುಕ್ತ ಯಾರಿದ್ದಾರಲ್ಲ ಅವರನ್ನು ನೋಡಿ ಬ್ರಹ್ಮ, ವಿಷ್ಣು, ಇಂದ್ರ, ಶಂಕರ ಇವರೆಲ್ಲರೂ ಕೂಡ ಏನಪ್ಪ ಅಂತಂದರೆ ಕೊರಗುತ್ತಾ ಇರ್ತಾರ. ಯಾಕೆಂತಂದರೆ ಜೀವನ್ಮುಕ್ತನಾದವನಿಗೆ ಯಾವುದೇ ಮಾಡಬೇಕಾದ ಕಾರ್ಯಗಳು, ಕರ್ತವ್ಯಗಳು ಇಲ್ಲ. ಆತ ಎಲ್ಲ ಕೃತಕೃತ್ಯನಾಗಿ ಆತ್ಮಾನಂದದಲ್ಲಿ ಇರ್ತಾನೆ. ಆದರೆ ಬ್ರಹ್ಮಾದಿ ದೇವತೆಗಳಿಗೆ ಏನಪ್ಪ ಅಂದರೆ ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ ಇತ್ಯಾದಿ ಪಂಚಕರ್ಮಗಳು ಅವರಿಗೆ ಇದ್ದಾವೆ. ಆದರೆ ಆತ್ಮಜ್ಞಾನಿಗೆ, ಜೀವನ್ಮುಕ್ತನಿಗೆ ಯಾವುದೇ ಕರ್ತವ್ಯ ಇಲ್ಲ. ಆದ್ದರಿಂದ ಆ ಜೀವನ್ಮುಕ್ತನನ್ನು ನೋಡಿ ಆ ಬ್ರಹ್ಮಾದಿ ದೇವತೆಗಳು ಕೂಡ ದುಃಖ ಪಡ್ತಾ ಇರ್ತಾರೆ. ಅಯ್ಯೋ, ಆ ಮಹಾತ್ಮನಿಗೆ ಇದ್ದ, ಆ ಜೀವನ್ಮುಕ್ತನಿಗೆ ಇದ್ದ ಆನಂದ, ಸಂತೋಷ ನಮಗಿಲ್ಲಲ್ಲ ಅಂತ ಹೇಳಿ. ಅದು ಆ ಒಂದು ಜೀವನ್ಮುಕ್ತನ ಒಂದು ಸ್ಥಿತಿಯ ನಮ. ಅದರಿಂದ ಅಂಥ ಜೀವನ್ಮುಕ್ತನನ್ನು ನಾವು
ಸಕಾಮದಿಂದ ಭಜಿಸಿದರೆ ನಮ್ಮ ಕಾಮನೆಗಳು, ನಿಷ್ಕಾಮದಿಂದ ಆತನನ್ನು ಪೂಜಿಸಿದ್ದೇ ಆದರೆ, ಸೇವಿಸಿದ್ದೇ ಆದರೆ ನಮಗೆ ಮೋಕ್ಷವೂ ಆಗ್ತದೆ. ಅದಕ್ಕೆ ಶ್ರುತಿ ಮಾತೆ ಹೇಳ್ತದ, ಯಂ ಯಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ವ ಕಾಮಯತೆ ಯಾಂಶ್ಚ ಕಾಮಾನ್ ತಂ ತಂ ಲೋಕಂ ಭಜತೆ ತಾಂಶ್ಚ ಕಾಮಾನ್ ತಸ್ಮಾದ್ ಆತ್ಮಜ್ಞಂ ಹ್ಯರ್ಚಯೇದ್ ಭೂತಿ ಕಾಮಃ ಅಂತ. ಈ ಲೋಕದಲ್ಲಿ ಯಾರಾದರೂ ಕಾಮನೆಗಳನ್ನು ಪಡೆಯಬೇಕು ಅಂದವರು, ಮೋಕ್ಷವನ್ನು ಪಡೆಯಬೇಕು ಅಂದವರು ಯಾರನ್ನ ಪೂಜಿಸಬೇಕು, ಯಾರನ್ನ ಆಶ್ರಯಿಸಬೇಕಂದ್ರೆ ಶ್ರುತಿ ಭಗವತಿ ಹೇಳ್ತಾ ಇದೆ, ಆತ್ಮಜ್ಞಂ ಹ್ಯರ್ಚಯೇತ್. ಅಂದರೆ ಆತ್ಮಜ್ಞಾನಿಗಳನ್ನು ನಾವು ಶರಣಾಗತಿ ಆದರೆ, ಆತನಿಗೆ ನಾವು ಶರಣು ಹೊಕ್ಕಿದ್ದೇ ಆದರೆ ನಮ್ಮ ಮನಸ್ಸಿನ ಕಾಮನೆಗಳೂ ಕೂಡ ಈಡೇರ್ತವ. ಅಷ್ಟೇ ಅಲ್ಲದೆ ನಮಗೆ ಪರಮಪದವಾದ ಮೋಕ್ಷವೂ ಕೂಡ ಸಿದ್ಧಿಯಾಗ್ತದ ಅಂತ. ಅಂಥ ಮಹಾಜ್ಞಾನಿ ಆ ಜೀವನ್ಮುಕ್ತ ಏನಪ್ಪ ಅಂತಂದರೆ, ನಮ್ಮ ಎಲ್ಲರ ಪಾಪಗಳನ್ನು ನಾಶ ಮಾಡುವಂತಹ ಗಂಗಾದಿ ನದಿಗಳಿಗೂ ಕೂಡ ಪಾವಿತ್ರ್ಯತೆಯನ್ನು ಕೊಡಬಲ್ಲಂತಹ ಸಾಮರ್ಥ್ಯ ಆ ಒಂದು ಬ್ರಹ್ಮಜ್ಞಾನಿಗೆ ಇರ್ತದೆ. ಅದಕ್ಕೆ ಭಗೀರಥನು ಹೇಳ್ತಾನೆ ಗಂಗಾದೇವಿಗೆ, ಅಮ್ಮ ಈ ಭೂಲೋಕಕ್ಕೆ ಬರಲಿಕ್ಕೆ ಗಂಗಾದೇವಿಗೆ ಇಷ್ಟ ಇರಂಗಿಲ್ಲ. ಆವಾಗ ಆ ಒಂದು ಭಗೀರಥರು ಹೇಳ್ತಾರೆ, ಸಾಧವೋ ನ್ಯಾಸಿನಃ ಶಾಂತಾಹ ಬ್ರಹ್ಮಿಷ್ಟ ಲೋಕಪಾವನಃ. ಅವರೇನಪ್ಪ ಅಂದರೆ 14 ಲೋಕಗಳನ್ನು ಕೂಡ ಪಾವನ ಮಾಡುವಂತಹ ಸಾಮರ್ಥ್ಯ ಇರುವಂಥವರು ಯಾರಂತಂದರೆ ಜೀವನ್ಮುಕ್ತ. ಅಂಥವರು ಬಂದು ನಿನ್ನ ಒಂದು ನೀರಿನಲ್ಲಿ ಜಲದಲ್ಲಿ ಪಾದವನ್ನು ಇಟ್ಟಾಗ ನಿನ್ನ ಎಲ್ಲ ಪಾಪವೂ ನಾಶ ಆಗ್ತದಂತ ಭಗೀರಥರು ಹೇಳ್ತಾರೆ. ಅದರಿಂದ ಗಂಗಾದಿ ನದಿಗಳಿಗೂ ಕೂಡ ತೀರ್ಥಗಳಿಗೆ ಆ ಪಾವಿತ್ರ್ಯವನ್ನು ಕೊಡುವಂಥವನು ಜೀವನ್ಮುಕ್ತ. ಆದ್ದರಿಂದ ಅಂಥ ಜೀವನ್ಮುಕ್ತನು ಆ ಜ್ಞಾನಿಯ ಒಂದು ಆಸ್ಥಾನದಲ್ಲಿ, ಆ ಒಂದು ಸನ್ನಿಧಾನದಲ್ಲಿ ಪಾಪಿಗಳು, ಪಾಮರರಿಂದ ಹಿಡಿದು ಪಂಡಿತರವರೆಗೆ ಎಲ್ಲರೂ ಕೂಡ ಏನಪ್ಪ ಅಂತಂದರೆ ಮೋಕ್ಷವನ್ನು ಪಡೆಯುವಂತಹ ಸಾಮರ್ಥ್ಯ, ಅನುಗ್ರಹವನ್ನು ಆ ಜೀವನ್ಮುಕ್ತನು ಕೊಡ್ತಾ ಇರ್ತಾನೆ. ನಮ್ಮೆಲ್ಲರ ಎಷ್ಟೋ ಜನ್ಮಗಳ ಪುಣ್ಯ ಅನ್ನುವಂತೆ ಅಂಥ ಭಾರತೀಯ ಅಜ್ಜನವರು ನಮಗೆ ದೊರೆತಿದ್ದಾರೆ. ಅವರ ಸನ್ನಿಧಾನದಲ್ಲಿ ಇದ್ದು ನಾವೆಲ್ಲ ತನು ಮನ ಧನಗಳಿಂದ ಸೇವೆಯನ್ನು ಸಲ್ಲಿಸಿ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಆ ಗುರುಗಳ ಚರಣಾರವಿಂದಗಳಿಗೆ ಅರ್ಪಿಸ್ತಾ ಹರಿ ಓಂ ತತ್ಸತ್.